ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡು ರಾಜಕಾರಣ ಅಂದರೆ ತಕ್ಷಣ ನಮಗೆ ನೆನಪಾಗ್ತಿದ್ದಂಥ ವಿಚಾರ ಅಂದರೆ ಅದು ದ್ರಾವಿಡ ರಾಜಕಾರಣ ಅಥವಾ ಸ್ಥಳೀಯವಾದ ಪ್ರಾದೇಶಿಕವಾದ ಅದರ ಆಧಾರದ ಮೇಲೆ ಸುದೀರ್ಘವಾಗಿ ಅಲ್ಲಿ ರಾಜಕಾರಣ ನಡ್ಕೊಂಡು ಬಂದಿದೆ. ಬಿಜೆಪಿ ಅದರ ವಿರುದ್ಧವಾಗಿ ರಾಷ್ಟ್ರೀಯವಾದವನ್ನು ಅಲ್ಲಿ ಬಿತ್ತುವಂಥ ಪ್ರಯತ್ನವನ್ನು ಮಾಡ್ತು, ಆದರೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಬಿಜೆಪಿಗೆ ಹಿನ್ನಡೆ ಕೂಡ ಆಯಿತು. ಇದು ಒಂದು ವಿಚಾರ. ಇನ್ನು ಹಿಂದಿನ DMK ಸರ್ಕಾರ ಅಂದಾಗ ತಕ್ಷಣ ನಮಗೆ ನೆನಪಾಗ್ತಿದ್ದಂಥ ಸಂಗತಿಗಳೇನಪ್ಪ ಅಂದರೆ, ಒಂದು ಕೇಂದ್ರದ ಬಿಜೆಪಿ ಜೊತೆಗೆ ನಿರಂತರವಾದಂಥ ಸಂಘರ್ಷದಲ್ಲಿ ಅವರಿದ್ರು, ಒಂದು ಸಂಗತಿ. ಮತ್ತೊಂದು ವಿಚಾರ ಅಂದರೆ ಸನಾತನ ಧರ್ಮವನ್ನು ವಿಪರೀತವಾಗಿ ಟೀಕೆಯನ್ನು ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಅನ್ನೋದು ಡೆಂಗ್ಯೂ, ಮಲೇರಿಯಾ ಈ ರೀತಿಯಾಗಿಯೂ ಕೂಡ ಕರೆದುಬಿಟ್ಟಿದ್ರು. ಅದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾದಂಥ ವಿಚಾರ. ಮತ್ತೊಂದು ಒನ್ಸ್ ಅಗೇನ್ ದ್ರಾವಿಡ ರಾಜಕಾರಣ, ಪೆರಿಯಾರ್ ಹೆಸರು ಆಗಾಗ ಪ್ರಸ್ತಾಪ ಆಗೋದು, ಇಂಥದ್ದೆಲ್ಲವೂ ಕೂಡ ಇದ್ದೇ ಇತ್ತು. ಈಗ ಅಲ್ಲಿ ನಟ ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ. ವಿಜಯ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಕ್ಷವನ್ನು ಕಟ್ಟಿ ಮೊದಲ ಬಾರಿ ಶಾಸಕರಾಗ್ತಿದ್ದ ಹಾಗೆ ಮುಖ್ಯಮಂತ್ರಿ ಆಗಿದ್ದು, ಹೇಳಿಕೊಳ್ಳುವಂಥ ಆಡಳಿತಾತ್ಮಕ ಅನುಭವ ಇಲ್ಲವೇ ಇಲ್ಲ. ಅವರ ಪಕ್ಷದಲ್ಲಿ ಶಾಸಕರಾಗಿರುವಂಥ ಬಹುತೇಕರಿಗೂ ಕೂಡ ಆಡಳಿತಾತ್ಮಕವಾದಂಥ ಅನುಭವ ಇಲ್ಲ. ಹೀಗಾಗಿ ಸಹಜವಾಗಿ ಕುತೂಹಲ ಇತ್ತು, ವಿಜಯ್ ಆಡಳಿತ ಹೇಗಿರುತ್ತೆ, ರಾಜಕಾರಣ ಯಾವ ರೀತಿಯಾಗಿ ಮಾಡ್ತಾರೆ, ಏನು ಕತೆ ಎನ್ನುವಂಥ ರೀತಿಯಲ್ಲಿ. ಈಗ ವಿಜಯ್ ತೆಗೆದುಕೊಳ್ತಿರುವಂಥ ಒಂದಷ್ಟು ನಿರ್ಧಾರ ಮತ್ತೊಮ್ಮೆ ದೇಶದ ಗಮನ ಸೆಳೆತಾ ಇದೆ, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಕಾರಣ ಏನಪ್ಪ ಅಂದರೆ, ಇಲ್ಲಿವರೆಗೆ ತಮಿಳುನಾಡು ರಾಜಕಾರಣ ಅಂದರೆ ದ್ರಾವಿಡ ರಾಜಕಾರಣ, ಪ್ರಾದೇಶಿಕವಾದ ಇಂಥದ್ದೇ ವಿಚಾರಗಳನ್ನು ಕೇಳ್ತಾ ಇದ್ವಲ್ಲ, ಆದರೆ ಇದೀಗ ಯಾವುದೋ ಒಂದು ಹೊಸ ರೂಪವನ್ನು ಕೊಡುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ತೆಗೆದುಕೊಳ್ತಿರುವಂಥ ಒಂದಷ್ಟು ನಿರ್ಧಾರ ಅಥವಾ ಇಡ್ತಾ ಇರುವಂಥ ಒಂದಷ್ಟು ಹೆಜ್ಜೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ತಮಿಳುನಾಡು ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಉದಾಹರಣೆ ಅಂದರೆ, ಇತ್ತೀಚೆಗೆ ತೆಗೆದುಕೊಂಡ ಒಂದು ನಿರ್ಧಾರ ಬಹಳ ಚರ್ಚೆ ಆಗ್ತಾ ಇದೆ. ಹಿಂದಿನ DMK ಸರ್ಕಾರ ಏನು ಮಾಡಿತ್ತು ಅಂದರೆ, ತಮಿಳುನಾಡಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಕಷ್ಟು ದೇವಸ್ಥಾನಗಳಿದ್ದಾವೆ, ಕೋಟ್ಯಾಂತರ ಹಣ ದೇವಸ್ಥಾನಗಳ ಮೂಲಕ ಬರುತ್ತೆ. ಆ ಹಣವನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗೆ ಬಳಸಿಕೊಳ್ಳುವಂಥ ಪ್ಲಾನ್ ಅನ್ನ ಹಿಂದಿನ DMK ಸರ್ಕಾರ ಮಾಡಿತ್ತು. ಆದರೆ ಇದೀಗ ವಿಜಯ್ ಘೋಷಣೆ ಮಾಡ್ತಾ ಇದ್ದಾರೆ, ಇಲ್ಲ ನಾವು ದೇವಸ್ಥಾನಗಳ ಹಣವನ್ನು ಬೇರೆ ಯಾವುದೇ ಪ್ರಾಜೆಕ್ಟ್ಗೂ ಬಳಸ್ಕೊಳ್ಳೋದಿಲ್ಲ, ಅದು ರಿಯಲ್ ಎಸ್ಟೇಟ್ಗೋ ಮತ್ತೊಂದು ಮಗದೊಂದಕ್ಕೆ ಸಿಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ದೇವಸ್ಥಾನಗಳ ದುಡ್ಡು ದೇವರಿಗೆ ಮಾತ್ರ, ಅಂದ್ರೆ ದೇವಸ್ಥಾನಕ್ಕೆ ಮಾತ್ರ ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಈಗ ಬಹಳ ಚರ್ಚೆ ಆಗ್ತಾ ಇದೆ. ಇದೊಂದು ರೀತಿಯಲ್ಲಿ ಬಿಜೆಪಿ ಏನು ಮಾಡಿದೆ ಅಂದರೆ, ಇದನ್ನು ಸ್ವಾಗತವನ್ನೇನೋ ಮಾಡಿದೆ. ಆದರೆ ಬಿಜೆಪಿ ಇಲ್ಲಿಯವರೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದು ಹೇಗೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ರಾಷ್ಟ್ರೀಯವಾದ, ಹಿಂದೂ ಧರ್ಮ ಇಂತಹ ವಿಚಾರಗಳ ಮೂಲಕ. ಆದರೆ ಈಗ TVKಯನ್ನು ಅವರಿಗೆ ಟೀಕೆಯನ್ನು ಮಾಡೋದಿಕ್ಕೆ ಅಸ್ತ್ರವೇ ಸಿಗ್ತಾ ಇಲ್ಲ ಈಗ ಬಿಜೆಪಿಗೆ. DMK ಆದ್ರೂ ಬೇರೆ ವಿಚಾರ, ಆದರೆ ಬಿಜೆಪಿಗೆ ಅಸ್ತ್ರವೇ ಸಿಗ್ತಾ ಇಲ್ಲ. ಹೀಗಾಗಿ ಬಿಜೆಪಿಗೂ ಈಗ ಟೆನ್ಷನ್ ಜಾಸ್ತಿ ಆಗ್ತಿದೆ. ಅಯ್ಯೋ, ವಿಜಯ್ ಬಂದು ನಮ್ಮ ಅಸ್ತ್ರ ಬ್ರಹ್ಮಾಸ್ತ್ರ ಎಲ್ಲವನ್ನೂ ಕೂಡ ಕಿತ್ಕೊಳ್ತಿದ್ದಾರೆ, ಏನ್ ಕತೆ ಅಂತ ಹೇಳಿ. ಹಾಗಾದ್ರೆ ವಿಜಯ್ ತಮಿಳುನಾಡಲ್ಲಿ ಸದ್ಯ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲು ವಿಜಯ್ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಕೇಂದ್ರದ ಜೊತೆಗೆ ಹಿಂದೆ DMK ಸಂಘರ್ಷ ಮಾಡ್ತಾ ಇತ್ತಲ್ಲ, ಅದಕ್ಕೊಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಅನ್ನು ಇಟ್ಟಾಗ ಕಾಣಿಸ್ತಾ ಇದೆ. ವಿಜಯ್ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿಯನ್ನು ಕೂಡ ಭೇಟಿಯಾಗಿದ್ರು. ಜೊತೆಗೆ ವಿಜಯ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ರಾಜಕಾರಣ ಅಥವಾ ಆಡಳಿತ ಅಂದ್ರೆ ಕೇಂದ್ರದ ಜೊತೆಗೆ ಸಂಘರ್ಷವನ್ನೇ ಮಾಡಬೇಕು ಅಂತೇನಿಲ್ಲ, ಅವ್ರ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಹೋದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಮಾಡಬಹುದು ಎನ್ನುವಂಥ ವಿಚಾರದಲ್ಲಿ, ಅಂದ್ರೆ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಜನರಿಗೆ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆಯಿಂದ ಇದೀಗ DMK ಜೊತೆಗೆ ದೊಡ್ಡ ಮಟ್ಟಿಗಿನ ಸಂಘರ್ಷ ನಡೆಯುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ಇದೀಗ ಕಾಣಿಸ್ತಾ ಇದೆ. DMK ವರ್ಸಸ್ TVK ಆಗುವಂತ ಎಲ್ಲ ಲಕ್ಷಣಗಳು ಕೂಡ. ನಿನ್ನೆಯೂ ಒಂದಷ್ಟು ಬೆಳವಣಿಗೆ ಆಯಿತು ವಿಧಾನಸಭೆಯಲ್ಲಿ. ಉದಯನಿಧಿ ಸ್ಟಾಲಿನ್ ವಿಪಕ್ಷ ನಾಯಕ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ಟಾಲಿನ್ ಮಗ, ಈ ಕಡೆ ಮುಖ್ಯಮಂತ್ರಿ ವಿಜಯ್, ಅವರಿಬ್ಬರ ನಡುವೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ತೀವ್ರ ಜಟಾಪಟಿ ನಡೀತು. ಒಂದು ಹಂತಕ್ಕಂತೂ ವೈಯಕ್ತಿಕ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಗ್ಬಿಡ್ತು. ವಿಜಯ್ ಪತ್ನಿ ವಿಚಾರವನ್ನು ಕೂಡ ಉದಯನಿಧಿ ಸ್ಟಾಲಿನ್ ಪ್ರಸ್ತಾಪವನ್ನ ಮಾಡಿದ್ರು. ಕಾರಣ ಸ್ಟಾಲಿನ್ ವಿಚಾರವನ್ನ ವಿಜಯ್ ಪ್ರಸ್ತಾಪ ಮಾಡಿದ್ರು ಎನ್ನುವಂಥ ಕಾರಣಕ್ಕಾಗಿ ಅಂತಿಮವಾಗಿ ನಿನ್ನೆ ಯಾವುದೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ವಿಜಯ್ ಸ್ಪೀಕರ್ ಹತ್ರ ಅನುಮತಿಯನ್ನು ಕೇಳ್ತಾರೆ, ನಾನೊಂದು ಸನ್ನೆ ಮಾಡಬಹುದಾ ಅಂತ. ಸ್ಪೀಕರ್ ಅನುಮತಿ ಕೊಡ್ತಾರೆ. ಆಗ ವಿಜಯ್ ಈ ರೀತಿಯಾಗಿ ಸನ್ನೆಯನ್ನ ಮಾಡ್ತಾರೆ, ಅಂತೇಳಿ. ಇದೇನು ಪುಷ್ಪ ಸ್ಟೈಲ್ ಅನ್ಲಿಕ್ಕಾಗಲ್ಲ, ಒಂದು ರೀತಿಯಲ್ಲಿ ಹಿಂಗೆ ಮುಗಿಸ್ಬಿಡ್ತೀನಿ ಎನ್ನುವಂಥ ರೀತಿಯಲ್ಲಿ. ಯಾಕೆ ಹಿಂಗೆ ಸನ್ನೆಯನ್ನ ಮಾಡಿದ್ರು ಅಂದರೆ, ಸ್ಟಾಲಿನ್ ಹಿಂದೆ ವೋಟಿಂಗ್ ಪ್ರೋಸೆಸ್ ಎಲ್ಲವೂ ಕೂಡ ಮುಕ್ತಾಯ ಆದ ಬಳಿಕ ಯಾರೊಬ್ರು ಕೇಳ್ತಾರೆ TVKಗೆ ಸಂಬಂಧಪಟ್ಟ ಹಾಗೆ. ಆಗ ಸ್ಟಾಲಿನ್ ಇದೇ ರೀತಿಯಾಗಿ ಸನ್ನೆಯನ್ನು ಮಾಡಿದ್ರು. ಯಾಕಂದ್ರೆ ಸ್ಟಾಲಿನ್ಗೆ ನಿರೀಕ್ಷೆಯೂ ಕೂಡ ಇರಲಿಲ್ಲ ಹೀಗಾಗಬಹುದು ಎನ್ನುವ ರೀತಿಯಲ್ಲಿ. ಹೀಗಾಗಿ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಮುಗಿಸ್ಬಿಟ್ವಿ ಎನ್ನುವ ರೀತಿಯಲ್ಲಿ ಹಿಂಗೆ ಸನ್ನೆಯನ್ನ ಮಾಡಿದ್ರು. TVK ಪಕ್ಷ ನಮಗೆ ಲೆಕ್ಕಕ್ಕೆ ಇಲ್ಲ ಎನ್ನುವಂಥ ರೀತಿಯಲ್ಲಿ.
ಅದಕ್ಕೆ ಇವತ್ತು ತಿರುಗೇಟು ಕೊಡೋದಕ್ಕೆ ವಿಜಯ್ ಈ ರೀತಿಯಾಗಿ ಸನ್ನೆಯನ್ನು ಮಾಡಿದರು. ಆ ಕಾರಣಕ್ಕಾಗಿ ಈಗ ತಮಿಳುನಾಡಿನಲ್ಲಿ DMK ವರ್ಸಸ್ TVK ತುಂಬ ಪೀಕ್ಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡೋಣ. ಈಗ ವಿಜಯ್ ದ್ರಾವಿಡ ರಾಜಕಾರಣ ಅಥವಾ ಈಗ ತೆಗೆದುಕೊಳ್ತಿರುವಂತಹ ನಿರ್ಧಾರದ ವಿಚಾರಕ್ಕೆ ಬರೋಣ. ಅವರು ಕೊಟ್ಟಂತ ಸ್ಟೇಟ್ಮೆಂಟು ಹಾಗೆ ಇಡ್ತಾ ಇರುವಂಥ ಹೆಜ್ಜೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ನಾನು ಆಗಲೇ ಹೇಳಿದ ಹಾಗೆ ಹಿಂದೆ DMK ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಈ ರಾಷ್ಟ್ರೀಯವಾದವನ್ನ ಅಥವಾ ಸನಾತನ ಧರ್ಮವನ್ನ ಇದೆಲ್ಲವನ್ನು ಕೂಡ ವಿಪರೀತ ಟೀಕೆಯನ್ನ ಮಾಡಿಕೊಂಡು ಬಂದಂಥವರು. ಎಲ್ಲಿಯವರೆಗೆ ಅಂದರೆ ನಾನು ಆಗಲೇ ಪ್ರಸ್ತಾಪ ಮಾಡಿದ ರೀತಿಯಲ್ಲಿ ಸನಾತನ ಧರ್ಮ ಅನ್ನೋದು ಡೆಂಗ್ಯೂ ಮಲೇರಿಯಾ ಇದ್ದ ರೀತಿಯಲ್ಲಿ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಅದು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆದರೆ ಇದೀಗ ವಿಜಯ್ ಅದಕ್ಕೆ ವಿಭಿನ್ನವಾದಂತಹ ಹಾದಿಯನ್ನ ಹಿಡಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಹಿಂದೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿಯವರೆಗೆ ಬರೀ ನಟ ವಿಜಯ್ ಅಂತ ಇದ್ದಂಥವರು ಜೋಸೆಫ್ ವಿಜಯ್ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅಂದ್ರೆ ವಿಜಯ್ ಕ್ರಿಶ್ಚಿಯನ್ ಅನ್ನೋದನ್ನ ಒತ್ತಿ ಜನರಿಗೆ ಹೇಳುವಂತ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಅದೇನು ಚುನಾವಣೆ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಅಂದುಕೊಂಡಿದ್ರು ವಿಜಯ್ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎನ್ನುವಂಥ ರೀತಿಯಲ್ಲಿ. ಆದರೆ ವಿಜಯ್ ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ನಾನು ಎಲ್ಲ ಧರ್ಮಗಳಿಗೂ ಕೂಡ ಗೌರವ ಕೊಡ್ತೀನಿ ಅಂತ ಹೇಳಿ. ಇತ್ತೀಚೆಗಷ್ಟೇ ಕರ್ನಾಟಕದ ಅಂದ್ರೆ ನಮ್ಮ ರಾಜ್ಯದ ಕೊಲ್ಲೂರು ಮೂಕಾಂಬಿಕೆಗೂ ಕೂಡ ಬಂದಿದ್ರು. ಅಲ್ಲಿನ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ವಿಜಯ್ ಭಾಗಿಯಾಗಿದ್ರು. ಜೊತೆಗೆ ಬಹಿರಂಗವಾಗಿ ಅವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟರು. ನಾನು ಮುಸ್ಲಿಂ ಸಮುದಾಯದ ಇಫ್ತಾರ್ ಕೂಟದಲ್ಲೂ ಕೂಡ ಭಾಗಿಯಾಗ್ತೀನಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಭಾಗಿಯಾಗ್ತೀನಿ, ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳೇನಿದೆ ಅದರಲ್ಲೂ ಕೂಡ ಭಾಗಿ ಆಗ್ತೀನಿ ಎನ್ನುವಂಥ ರೀತಿಯಲ್ಲಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ DMK ಹಿಂದೆ ನಾಸ್ತಿಕವಾದವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇತ್ತು. ಪ್ರಮುಖವಾಗಿ ಪೆರಿಯಾರ್ ಹೆಸರನ್ನ ಪದೇ ಪ್ರಸ್ತಾಪವನ್ನು ಮಾಡಲಾಗ್ತಿತ್ತು. ಪೆರಿಯಾರ್ ಪ್ರತಿಮೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿತ್ತು. ಪೆರಿಯಾರ್ ಪ್ರಮುಖವಾಗಿ ಹೇಳಿದ್ದು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಅವರು ನಾಸ್ತಿಕವಾದವನ್ನು ಕೂಡ ಒತ್ತಿ ಹೇಳಿದ್ರು. ಕಟ್ಟರ್ ನಾಸ್ತಿಕವಾದ ಪೆರಿಯಾರ್ ಹೇಳ್ತಾ ಇದ್ದಿದ್ದು. ಆದರೆ ವಿಜಯ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನಾವು ಪೆರಿಯಾರ್ರ ಎಲ್ಲಾ ವಿಚಾರಗಳನ್ನು ಕೂಡ ಒಪ್ಪಿಕೊಳ್ತೇವೆ. ಪ್ರಮುಖವಾಗಿ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಕೂಡ ಒಪ್ಪಿಕೊಳ್ತೇವೆ. ಆದರೆ ಅವರ ನಾಸ್ತಿಕವಾದವನ್ನ ಒಪ್ಪಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಾವು ದೇವರ ಭಕ್ತರು, ನಾವು ದೇವರನ್ನ ಪೂಜಿಸ್ತೇವೆ ಎನ್ನುವಂತ ರೀತಿಯಲ್ಲಿ ವಿಜಯ್ ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ ಇದೀಗ ಬೇರೆ ರೀತಿಯಾದಂಥ ರಾಜಕಾರಣವನ್ನ ಶುರು ಮಾಡುವಂತೆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದರೆ ಒಂದು ಕಡೆಯಿಂದ ದ್ರಾವಿಡವಾದ, ಮತ್ತೊಂದು ಕಡೆಯಿಂದ ಈ ಆಸ್ತಿಕತೆ ಅಥವಾ ಧಾರ್ಮಿಕ ಆಚರಣೆಗಳೇನಿದೆ ಅದನ್ನು ಕೂಡ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ. ಅಂದ್ರೆ DMK ಏನ್ ಮಾಡಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಇದೀಗ ವಿಜಯ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇದು ಒಂದು ವಿಚಾರ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಹಿಂದೆ ಏನಾಗಿತ್ತು ಅಂದ್ರೆ, ಈಗ ತಮಿಳುನಾಡು ಅಂತ ತೆಗೆದುಕೊಂಡ್ರೆ ನಮಗೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಸಿಗುತ್ತೆ. ನಮ್ಮ ಕರ್ನಾಟಕದಿಂದಲೇ ಬೇಕಾದಷ್ಟು ಮಂದಿ ಹೋಗ್ತಾರೆ ಅಲ್ಲಿಗೆ, ಎಲ್ಲಿಗೆ? ತಮಿಳುನಾಡಿಗೆ. ಹೆಚ್ಚು ಕಡಿಮೆ ಒಂದು 43,000 ದೇವಸ್ಥಾನ ದತ್ತಿ ಇಲಾಖೆಯ ಅಡಿಯಲ್ಲೇ ಬರುತ್ತೆ. ಸಣ್ಣ ಪುಟ್ಟ ದೇವಸ್ಥಾನಗಳು ಜೊತೆಗೆ ಸಾಕಷ್ಟು ದೊಡ್ಡ ದೇವಸ್ಥಾನಗಳೆಲ್ಲವೂ ಕೂಡ ಇದೆ. ತಿರುವಣ್ಣಾಮಲೈ, ಹೀಗೆ ಬೇಕಾದಷ್ಟು ಉದಾಹರಣೆಗಳೆಲ್ಲವೂ ಕೂಡ ನಾವು ಕೊಡ್ತಾ ಹೋಗ್ಬೋದು. ಕೋಟ್ಯಾಂತರ ರೂಪಾಯಿ ಆದಾಯ ಆ ದೇವಸ್ಥಾನಗಳ ಮೂಲಕವೂ ಕೂಡ ಬರುತ್ತೆ. ಹಿಂದಿನಿಂದಲೂ ಕೂಡ ಒಂದು ನಿಯಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ದೇವಸ್ಥಾನಗಳ ದುಡ್ಡನ್ನ ದೇವರ ವಿಚಾರಕ್ಕೆ ಅಥವಾ ದೇವಸ್ಥಾನಗಳಿಗೆ ಬಳಸಬೇಕು ಎನ್ನುವಂಥ ರೀತಿಯಲ್ಲಿ. ಆದರೆ ಹಿಂದೆ DMK ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಏನಪ್ಪಾ ಅಂದ್ರೆ, ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಹೆಚ್ಚು ಕಡಿಮೆ 246 ಕೋಟಿ ಹಣವನ್ನ ಎತ್ತಿ 46 ಕಮರ್ಷಿಯಲ್ ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ. ಅಂದ್ರೆ ದೂರ ಅಂತೇನಲ್ಲ, ದೇವಸ್ಥಾನದ ಎದುರುಗಡೆನೆ ಈ ಏನಂತೀವಿ, ಈ ಅಂಗಡಿ ಬೇಕಾದಂತ ಕಟ್ಟಡಗಳು ಅಥವಾ ಈ ಕಲ್ಯಾಣ ಮಂಟಪಗಳು ಅದೆಲ್ಲವನ್ನು ಕೂಡ DMK ಮಾಡೋದಕ್ಕೆ ಹೊರಟಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು, ಪ್ರಮುಖವಾಗಿ ಹಿಂದೂ ಸಂಘಟನೆಗಳಿಂದ ಹಾಗೆ BJPಯಿಂದ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ನೀವೀಗ ಕಲ್ಯಾಣ ಮಂಟಪ ಅದು ಇದು ಅಂತ ಶುರು ಮಾಡ್ಕೊಂಡು ಬಿಡ್ತೀರಿ, ಬರ್ತಾ ಆ ಹಣವನ್ನ ರಿಯಲ್ ಎಸ್ಟೇಟ್ಗೆ ಬಳಸೋದಕ್ಕೆ ಆರಂಭಿಸಿ ಬಿಡ್ತೀರಿ. ಮೊದಲೇ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ, ಸಣ್ಣ ಪುಟ್ಟ ದೇವಸ್ಥಾನಗಳ ಅರ್ಚಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ದೇವಸ್ಥಾನಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಂದ್ರೆ ನೀವು ದೇವಸ್ಥಾನದ ಬರ್ತಿರುವಂಥ ಆದಾಯವನ್ನ ಬೇರೆ ಕಡೆಗೆ ಬಳಸಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಅದು ಕೋರ್ಟ್ ಮೆಟ್ಟಿಲುವರೆಗೂ ಕೂಡ ಹೋಗಿತ್ತು. ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ. ಇಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗಿತ್ತು. ಆದ್ರೆ ಅದಾದ ಬಳಿಕ ನಿಮಗೆ ಗೊತ್ತಿರುವ ಹಾಗೆ ಚುನಾವಣೆ ನಡೀತು. DMK ಸರ್ಕಾರ ಬಿದ್ದೆ ಹೋಯಿತು. DMK ಕೂಡ ಅದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ TVK ಏನು ಮಾಡಬಹುದು ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇತ್ತು. ಆದರೆ ಇದೀಗ TVK ಹೇಳ್ತಾ ಇದೆ ಅಥವಾ ವಿಜಯ್ ಹೇಳ್ತಾ ಇದ್ದಾರೆ, ಬರೀ ಹೇಳ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಅವರು ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿ ಆಗಿದೆ. ಆ 236 ಕೋಟಿ ಹಣವನ್ನ ಎತ್ತಿ 46 ಪ್ರಾಜೆಕ್ಟ್ ಮಾಡುವಂತ ಯೋಜನೆಯನ್ನ
ಟಿವಿಕೆ ಸರ್ಕಾರ ಇದೀಗ ಅಫಿಷಿಯಲ್ ಆಗಿ ಕೈ ಬಿಟ್ಟಿದೆ. ಅವ್ರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಾವು ದೇವಸ್ಥಾನಗಳ ದುಡ್ಡಿನ ವಿಚಾರಕ್ಕೆ ಹೋಗೋದಿಲ್ಲ. ಹಿಂದೆ ಹಿಂದೂ ಸಂಘಟನೆಗಳು ಅದನ್ನೇ ಕೇಳ್ತಾ ಇದ್ರು, ಅಂದರೆ ನೀವು ವಕ್ಫ್ ಹಣವನ್ನು ಬೇರೆದಕ್ಕೆ ಏನಾದರೂ ಬಳಸ್ತೀರಾ, ಇಲ್ಲ ತಾನೆ. ಚರ್ಚ್ಗಳಿಗೆ ಬರುವಂಥ ಹಣವನ್ನು ಬೇರೆ ಕಡೆ ಬಳಸ್ತೀರಾ, ಇಲ್ಲ ತಾನೆ. ದೇವಸ್ಥಾನಗಳ ಹಣವನ್ನು ಯಾಕೆ ಬಳಸ್ತೀರಿ ಎನ್ನುವ ರೀತಿಯಲ್ಲಿ ಕೇಳ್ತಿದ್ರಲ್ಲ. ಈಗ ಟಿವಿಕೆ ಅದನ್ನೇ ಹೇಳ್ತಾ ಇದೆ, ಇಲ್ಲ ದೇವಸ್ಥಾನಗಳ ದುಡ್ಡು ಇನ್ನು ಮುಂದೆ ದೇವಸ್ಥಾನಕ್ಕೆ ಇರುತ್ತೆ. ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಬಳಿಯೋದ್ರಿಂದ ಹಿಡಿದು, ಅರ್ಚಕರಿ ಸಂಬಳದಿಂದ ಹಿಡಿದು, ಅಥವಾ ಏನಾದ್ರು ದೇವಸ್ಥಾನ ಉನ್ನತೀಕರಣ ಮಾಡೋದ್ರಿಂದ ಹಿಡಿದು, ಬರುವಂಥ ಭಕ್ತರಿಗೆ ಸೌಲಭ್ಯಗಳನ್ನು ಒದಗಿಸೋದ್ರಿಂದ ಹಿಡಿದು ಕೇವಲ ಅದಕ್ಕೆ ಮಾತ್ರ ಬಳಕೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ವಿಜಯ್ ಇದೀಗ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ವಿಜಯ್ ಸ್ಪಷ್ಟವಾದಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ನಮ್ಮದು ಇನ್ನು ಮುಂದೆ ಯಾವ ರೀತಿಯಾದಂಥ ರಾಜಕಾರಣ ಇರುತ್ತೆ ಎನ್ನುವಂಥ ರೀತಿಯಲ್ಲಿ. ಇದು ಕೂಡ ಇದೀಗ ತಮಿಳುನಾಡಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ಡಿಎಂಕೆ ವರ್ಸಸ್ ಟಿವಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದೀಗ ಬಿಜೆಪಿ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಬಿಜೆಪಿಗೆ ಚುನಾವಣಾ ಅಸ್ತ್ರ ಅಂತ ಇದ್ದಿದ್ದೆ ಈ ಎಲ್ಲ ವಿಚಾರಗಳು ಕೂಡ. ಈಗ ಒಂದು ಕಡೆಯಿಂದ ಅಣ್ಣಾಮಲೈ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅಣ್ಣಾಮಲೈ ದ್ರಾವಿಡ ಪ್ಲಸ್ ರಾಷ್ಟ್ರೀಯವಾದ ಎರಡನ್ನು ಮಿಕ್ಸ್ ಮಾಡಿ ರಾಜಕಾರಣ ಮಾಡ್ತೀನಿ ಅಂತ ಅಣ್ಣಾಮಲೈ ಒಂದು ಕಡೆಯಿಂದ ಹೊರಟಿದ್ದಾರೆ. ಬಿಜೆಪಿ ಹೇಳಿಕೊಳ್ಳುವಂಥ ಪ್ರಮುಖ ನಾಯಕರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥದ್ರಲ್ಲಿ ಇದ್ದಂಥ ಕೆಲವು ಅಸ್ತ್ರಗಳು ಡಿಎಂಕೆ ಇದ್ದಾಗ ಅಸ್ತ್ರಗಳು ಸಿಗ್ತಾ ಇದ್ವು ಬಿಜೆಪಿಗೆ ಆರಾಮಾಗಿ. ಆದರೆ ಈಗ ಟಿವಿಕೆ ಬಂದ್ಮೇಲೆ ಆ ಅಸ್ತ್ರಗಳನ್ನು ಕೂಡ ಇದೀಗ ವಿಜಯ್ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಿಜೆಪಿ ಮುಂದೆ ಏನು ಅಂತ ಯೋಚನೆ ಮಾಡ್ತಿದ್ದಾರೆ. ಒಳಗೊಳಗೆ ಒಂದು ಸುದ್ದಿ ಬರ್ತಾ ಇದೆ, ಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡರೂ ಅಚ್ಚರಿ ಇಲ್ಲ ಅಂತೇಳಿ. ಯಾಕಂದ್ರೆ ಡಿಎಂಕೆಗೆ ಕಾಂಗ್ರೆಸ್ ಕೈ ಕೊಡ್ತು ಅಂತ ಡಿಎಂಕೆಗೆ ಈಗಾಗಲೇ ಸಿಟ್ಟಿದೆ. ನೋಡೋಣ ಮುಂದೆ ತಮಿಳುನಾಡು ರಾಜಕಾರಣ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.